ನಮ್ಮ ಸರ್ಕಾರ ಬಂದು ತಮಗೆ ಗೊತ್ತಿರೋ ಹಾಗೆ 2 ವರ್ಷ ಪೂರೈಸಿದೆ. ಕಳೆದ 2 ವರ್ಷದಲ್ಲಿ ಸಾಕಷ್ಟು ಪ್ರಯತ್ನದಿಂದ ಅನೇಕ ಆದ್ಯತಾ ಕಾರ್ಯಕ್ರಮಗಳಲ್ಲಿ ಪ್ರಯಾರಿಟಿ ಪ್ರೋಗ್ರಾಮ್ಸ್ ಅಲ್ಲಿ ಪ್ರೋಗ್ರೆಸ್ ಅಂತೂ ಖಂಡಿತವಾಗಿ ಇದೆ. ಪ್ರೋಗ್ರೆಸ್ ಅನ್ನ ಮಾಡಿದ್ದೇವೆ. ಅದು ತಹಶೀಲ್ದಾರ್ ಕೋರ್ಟ್ ಕೇಸಸ್ ಇರ್ಬೋದು, ಎಸಿ ಕೋರ್ಟ್ ಕೇಸಸ್ ಇರ್ಬೋದು, ಮತ್ತು ದರ್ಖಾಸ್ತ್ ಕೋಡಿನೂ ಕೂಡ ನಾವು ಮೊದಲಿಗೆ ಚರ್ಚೆ ಆರಂಭ ಮಾಡಿದಾಗ ಯಾವ ಒಂದು ನಕಾರಾತ್ಮಕ ರೆಸ್ಪಾನ್ಸ್, ವೆರಿ ನೆಗೆಟಿವ್ ರೆಸ್ಪಾನ್ಸ್ ಇತ್ತು. ಫಸ್ಟ್ ಇದನ್ನ ಮಾಡಬಹುದಾ ಅಂತ ಚರ್ಚೆ ಆರಂಭ ಮಾಡಿದಾಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಬಹಳ ಪ್ರೋಗ್ರೆಸ್ ಆಗಿದೆ. ಸುಮಾರು 1,10,000 ಮೇಲೆ ಫಿಟ್ ಕೇಸಸ್ ಸರ್ವೆಗೆ ನಾವು ಪುಷ್ ಮಾಡಿದ್ದೇವೆ. ಮಿಸ್ಸಿಂಗ್ ರೆಕಾರ್ಡ್ಸ್ ಅಲ್ಲೂ ಕೂಡ ಈಗ ನೆಕ್ಸ್ಟ್ ಚಾಲೆಂಜು ಅದೇ ಇದೆ. ನೋಡ್ಲಿಕ್ಕೆ ಬಹಳ ಡಾಂಟಿಂಗ್ ಟಾಸ್ಕ್, ಚಾಲೆಂಜ್ ತರ ಕಾಣ್ತಾ ಇದೆ. ಸುಮಾರು 1,26,000 ಅಥವಾ ಇನ್ನೂ ಹೆಚ್ಚು ಗ್ರಾಂಟಿ ರೆಕಾರ್ಡ್ಸ್ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ. ಬಟ್ ಇವತ್ತು ಅದು ಕೂಡ ಚರ್ಚೆಯಲ್ಲಿದೆ. ನನ್ನ ಪ್ರಕಾರ ಅದರಲ್ಲಿ 30,000 ಈಸಿಲಿ ಮಾಡುವಂತಹದ್ದು ಇದೆ. 5,000 ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಪುಷ್ ಆಗಿದೆ. ದೇ ಆರ್ ನಾಟ್ ಮಿಸ್ಸಿಂಗ್ ರೆಕಾರ್ಡ್ಸ್. ಇನ್ನ 25,000 ನಮಗೆ ಮಿನಿಮಮ್ ರೆಕಾರ್ಡ್ಸ್ ಅವೈಲೇಬಲ್ ಇದೆ. OMR MR ಇರೋದ್ರಿಂದ ಬಹುಶಃ 30,000 ಫರ್ದರ್ ಪ್ರೋಗ್ರೆಸ್ ಕೂಡ ಮಾಡಬಹುದು. ಸೊ ಇನ್ನ ಬ್ಯಾಲೆನ್ಸು 1 to 5 ಅಪ್ಲಿಕೇಶನ್ 1 to 5 ಫಿಲ್ಅಪ್ ಮಾಡುವಂತಹದಕ್ಕೆ ಸ್ಕೋಪ್ ಇರುವಂತಹದ್ದು ಎಲ್ಲ ಸೇರಿಸಿದ್ರೆ ಸೊ ಒಂದು 2 ಲಕ್ಷ ಅಂತೂ ನಾವು ದರ್ಖಾಸ್ತ್ ಕೋಡಿಯಲ್ಲಿ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಕೆಲವು ಜಿಲ್ಲೆಗಳಲ್ಲಿ ಇದನ್ನ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪೌತಿ ಕ್ಯಾಂಪೇನ್ ಕೂಡ ನಾವು ಈ ಪೌತಿ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ಅದರಲ್ಲಿ ಕೆಲವು ಜಿಲ್ಲೆಗಳು ಬಹಳ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಪ್ರೋಗ್ರೆಸ್ ಅನ್ನು ಕೂಡ ಮಾಡಿದ್ದಾರೆ. ಕ್ವಯಟ್ ಆಗಿ ಆದ್ರೂ ಕೂಡ ಇವತ್ತು ಪೌತಿ ಕ್ಯಾಂಪೇನ್ ಕೆಲಸ ಚೆನ್ನಾಗಿ ಆರಂಭ ಆಗಿದೆ. ಸೊ ಅದರಲ್ಲೂ ಪ್ರೋಗ್ರೆಸ್ ಶುರುವಾಗಿದೆ. ನೆಕ್ಸ್ಟ್ ಪ್ರೋಗ್ರೆಸ್ ಅನ್ನ ಪಿಕಪ್ ಮಾಡಬೇಕು, ಮೊಮೆಂಟಮ್ ಪಿಕಪ್ ಮಾಡಬೇಕಿದೆ. ಭೂ ಸುರಕ್ಷಾ ಕೂಡ ಈಗ ಸಾಕಷ್ಟು ಸುಧಾರಣೆ ಆಗಿದೆ. ದಿನಕ್ಕೆ ಸರಾಸರಿ ರಾಜ್ಯದಲ್ಲಿ 10,000 ಪೇಜು ಅಕ್ರಾಸ್. ಕೆಲವು ತಹಸೀಲ್ ಅಲ್ಲಿ 15,000-18,000 ಮಾಡ್ತಾ ಇದ್ದಾರೆ. ಕೆಲವು ತಹಸೀಲ್ ಅಲ್ಲಿ 6,000-7,000 ಇದ್ದಾರೆ. ಬಟ್ ಸ್ಟೇಟ್ ಆವರೇಜು ದಿನಕ್ಕೆ 10,000 ಪುಟ ಪ್ರತಿ ತಹಸೀಲ್ ಪ್ರಕಾರ ನಡೀತಾ ಇದೆ. ಸೊ ಅದರಲ್ಲಿ ಬಹಳ ಸಂತೋಷ ಏನು ಅಂದ್ರೆ ಈಗ ಡಿಜಿಟಲಿ ಇಶ್ಯೂ ಮಾಡ್ಲಿಕ್ಕೂ ಕೂಡ ನಾವು ಆರಂಭ ಮಾಡಿದ್ದೇವೆ. ಸುಮಾರು ಜನ ಇನ್ನು ತಹಸೀಲ್ ಆಫೀಸ್ಗೆ ಬಂದು ಅಪ್ಲೈ ಮಾಡ್ತಾ ಇದ್ದಾರೆ. ಈ ಅಭ್ಯಾಸ ಬದಲಾವಣೆ ಆಗಬೇಕು. ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡುವಂತಹದನ್ನು ಕೂಡ ನಾವೀಗ ಡೆಲಿವರಿ ಮಾಡಿದ್ದೇವೆ. ಅದು ಕಾರ್ಯಾರಂಭ ಮಾಡಿದೆ. ನಾಡ ಕಚೇರಿಯಲ್ಲೂ 1 ಜನ ಪಡ್ಕೋತಾ ಇದ್ದಾರೆ. ಬಹಳ ಸಂತೋಷದ ವಿಷಯ ಏನಂದ್ರೆ ಸುಮಾರು ಹತ್ರ 9,000 ಜನ ಸರ್ಟಿಫೈಡ್ ಕಾಪಿಗೆ ಅವರ ಮನೆಯಿಂದಾನೇ ಅಪ್ಲೈ ಮಾಡಿ ತಗೊಂಡಿದ್ದಾರೆ ಥ್ರೂ ದ ವೆಬ್ ಪೋರ್ಟಲ್. ಸೊ ಅದು ಬಹಳ ಸಂತೋಷ. ಯಾಕಂದ್ರೆ ಅಲ್ಟಿಮೇಟ್ಲಿ ನಮ್ಮ ಗುರಿ ಇರೋದು ಅವರು ಕಚೇರಿಗಳಿಗೆ ಅಲಿಯೋದನ್ನ ತಪ್ಪಿಸ್ಬೇಕು ಅಂತಕ್ಕಂಥದ್ದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ನಂಬರು ಫಸ್ಟ್ ಒಂದು 15 ದಿನ ಬರೀ ಒಂದು 40 ಜನ ಮಾತ್ರ ಡೈರೆಕ್ಟ್ ಅವರು ವೆಬ್ ಪೋರ್ಟಲ್ ಮುಖಾಂತರ ಪಡ್ಕೊಂಡಿದ್ದು ಇತ್ತು. ನಿನ್ನೆ ಲೇಟೆಸ್ಟ್ ಫಿಗರ್ ನೋಡಿದಾಗ ಅದು 8,400 ಕ್ರಾಸ್ ಆಗಿದೆ. ಸೊ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಅವರು ಮನೆಯಿಂದಾನೇ ಪಡ್ಕೊಳ್ಳೋ ತರ ಆಗ್ತಾ ಇದೆ. ವಿಚ್ ಇಸ್ ಅಲ್ಟಿಮೇಟ್ಲಿ ನಮ್ಮ ಗುರಿ ಅದೇನೆ. ನಮ್ಮ ಸಂಪೂರ್ಣ ರೆಕಾರ್ಡ್ ರೂಮ್ ಜನಗಳ ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು, ಬೆರಳ ತುದಿಯಲ್ಲಿ ಇರಬೇಕು ಅನ್ನೋದು. ಸೊ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದು ಕೂಡ ಗುಡ್ ಸೈನ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.